ಇಂಪ್ರೆಸ್ ಮಾಡಿದ್ರು, ನಮ್ಮನ್ನೇ ಅಲ್ಲ ಎಲ್ಲಾನು ಇಂಪ್ರೆಸ್ ಮಾಡಿದ್ರು. ಸೊ ಒಂದಿನ ಕೂತ್ಕೊಂಡು ಮಾತಾಡ್ತಾ ಇದ್ವಿ, ಆವಾಗ ಈ ಮೂವಿ ವಿಷಯ ಬಂತು. ಸೊ ಮೂವಿ ವಿಷಯ ಬಂದಾಗ ನಾನು ಇವರು ಕೂತ್ಕೊಂಡು ಡಿಸ್ಕಸ್ ಮಾಡಿದ್ವಿ. ಆಮೇಲೆ ಇದೆಲ್ಲ ಮಾತಾದ್ಮೇಲೆ ಸೊ ನಾವು ಖಂಡಿತ ಇನ್ವೆಸ್ಟ್ ಮಾಡ್ತೀವಿ ಅಂತ ಆವಾಗಲೇ ನವೀನಿಗೆ ಹೇಳ್ಬಿಟ್ಟು ಇನ್ವೆಸ್ಟ್ಮೆಂಟಿಗೆಲ್ಲ ಸೈನ್ ಎಲ್ಲ ಮಾಡಿ ಸ್ಟಾರ್ಟ್ ಮಾಡಪ್ಪ ಅಂತ ಹೇಳಿ ಮಾಡಿದ್ವಿ. ಅದಲ್ಲದೆ ಏನಂದ್ರೆ ನಾನು US 35 ವರ್ಷ ಆಯ್ತು ಇದ್ದು. ಬಟ್ ನನಗೆ ನಮ್ಮ ಕನ್ನಡ, ನಮ್ಮ ಭಾಷೆ, ನಮ್ಮ ಕರ್ನಾಟಕ, ನಾನು ಬೆಂಗಳೂರವಳು, ಸೊ ನಮ್ಮ ಬೆಂಗಳೂರು ಅದೆಲ್ಲ ನನಗೆ ತುಂಬಾನೇ ಊಟ ಬೆಳೆದಿದೆಲ್ಲ ಬೆಂಗಳೂರು. ಸೊ ಇವರು ಮಂಡಿದವರು. ಸೊ ಅದು ನನಗೆ ತುಂಬಾ ಸ್ವಾಭಿಮಾನ ಇದೆ, ಆಸೆ ಇದೆ. ನಮ್ಮ ಕರ್ನಾಟಕ, ನಮ್ಮ ಕನ್ನಡ ಜನರು ಯಾರು ಬರ್ತಾರೆ ಇಲ್ಲಿಂದ USA ಗೆ ಹೆಲ್ಪ್ ಮಾಡ್ತೀವಿ ನಾನು ಇವರು. ಆಮೇಲೆ ಆರ್ಗನೈಸೇಷನ್ಸ್ ನಲ್ಲಿ ಅಕ್ಕ, ನಾವಿಕಾ, VP ಅದರೆಲ್ಲ ತುಂಬಾ ಆಕ್ಟಿವ್ ಆಗಿದ್ದೀವಿ. ಸೊ ಇದು ಒಂಥರ ಒಳ್ಳೆ ಹಳ್ಳಿ ಕತೆ. ಏನೋ ಆ ಹಳ್ಳಿ ಕತೆ ನವೀನು ತುಂಬಾ ಕ್ರಿಯೇಟಿವ್. ಅವ್ರ ಹಳ್ಳಿ ಕತೆನ ಈ ತರ ತರ್ತಾರೆ. ಈ ಹಾಡುಗಳು ಎಲ್ಲ ಹಾಡುಗಳು ಕೇಳಿದೀನಿ, ಇನ್ನ ರಿಲೀಸ್ ಆಗಿಲ್ಲ ಅಂದ್ರೆ ತುಂಬಾ ಚೆನ್ನಾಗಿದೆ. ಸೊ ಆ ಹೆಮ್ಮೆಯಿಂದ, ನಾನು ಕನ್ನಡಿಗ, 35 ವರ್ಷ ಆಯ್ತು, 40 ವರ್ಷ ಆಯ್ತು ಹೋಗಿ US ಗೆ. ಆ ಹೆಮ್ಮೆಯಿಂದ ನಾನು ಎಲ್ಲರಿಗೂ ತೋರಿಸ್ಬೇಕು, ನಾವು USA ನಲ್ಲಿ ಇದ್ರೇನು ಈ ತರ ರಿಸ್ಕ್ ತಗೊಂಡು ಮಾಡ್ತಾ ಇದೀವಿ ಅಂತ ಎಲ್ಲರಿಗೂ ತೋರ್ಸೋಣ ಅಂತ, ನಮ್ಮ ಕನ್ನಡಿಗರಿಗೆ ಇದು ತೋರ್ಸೋಣ ಅಂತ ನಾನು ಈ ತರ ಮಾಡಿದ್ದು. ಸೊ ನೀವೆಲ್ಲ ಥ್ಯಾಂಕ್ಸ್ ತುಂಬಾ ಬಂದಿದ್ದಕ್ಕೆ. ಸೊ ಪ್ಲೀಸ್ ಸ್ಪ್ರೆಡ್ ದ ವರ್ಡ್. Hopefully through your inputs and everything, it will be a success. Thank you so much for coming.